ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರು, ಇವತ್ತು ನಾವು ನೋಡ್ತಿರೋ ಅಂಥದ್ದು ಕಾಳಿ ದೇವಿನ ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ, ಯಾವ ರೀತಿಯ ದೇವಿನ ನಾವು ವಶಪಡಿಸ್ಕೋಬೇಕು, ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು, ಅದಕ್ಕೆ ಮಂತ್ರಗಳೇನು ತಂತ್ರಗಳೇನು ಅನ್ನೋದು ನಾವು ತಿಳ್ಕೊಳ್ಳೋಣ. ಈ ದೇವಿದು, ಈ ಕಾಳಿ ಅಂದ್ರೇ ಮಹಾತಾಯಿ, ಅದ್ಭುತವಾದಂಥವಳು. ಮೊದಲು ನೀವು ಸರಿಯಾದ ದಿವಸ ಇದನ್ನು ಒಂದು ಏಕಾಂತ ಸ್ಥಳದಲ್ಲಿ ಇದನ್ನು ಹೇಳ್ಕೋಬೇಕು. ಅಂದರೆ ಅನುಷ್ಠಾನದ ದಿನ ಬಂದು 41 ದಿವಸ ಇರುತ್ತೆ. 41 ದಿವಸ ಒಂದು ಯಾವುದಾದ್ರೂ ನದಿ ತೀರಲ್ಲೋ ಕೆರೆಗಳಲ್ಲೋ ಯಾವುದಾದ್ರೂ ಒಂದು ಹರಿಯೋ ನೀರಲ್ಲೋ ಎಲ್ಲಾದರೂ ಒಂದು ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡಿದ್ದನ್ನು ಸಿದ್ಧಿ ಮಾಡ್ಕೋಬೇಕು. ನಿಮ್ಮ ಮುಂದೆ ಒಂದು ತುಪ್ಪದ ಒಂದು ದೀಪವನ್ನು ಉರಿತಾ ಇರಬೇಕು. ತುಪ್ಪದ ದೀಪ, ಯಾವುದೇ ಮಂತ್ರ ಹೇಳಿದಾಗೂ ಅಷ್ಟೇ, ದೀಪ ಉರಿತಾ ಇದ್ರೇ ಅಲ್ಲಿ ಒಂದು ಶಕ್ತಿ ಅಂತ ಇರೋದು. ಒಂದು ಸ್ವಲ್ಪ ಸುವಾಸನೆ ಆಗಿರೋವಂಥ ಒಂದು ಊದುಬತ್ತಿಗಳು, ಅಂದರೆ ಅಗರಬತ್ತಿ ಅಥವಾ ಊದುಬತ್ತಿ ಅಂತ ಹೇಳ್ತೀವಲ್ವ, ಅದು ಸುವಾಸನೆ ಭಾಳ ಸ್ಮೆಲ್ ಇರೋವಂಥದ್ದು ತೊಗೋಬೇಕು, ಹಚ್ಚಿಡಬೇಕು. ನಂತರ ಅದಕ್ಕೆ ಧೂಪ ಕೂಡ ಹಾಕಬೇಕು. ಆ ಸಮಯದಲ್ಲಿ ಯಾವ ಹಣ್ಣಿರುತ್ತೋ ಆ ಥರ ಹಣ್ಣಿನ ಆ ಸಮಯಕ್ಕೆ ತಕ್ಕನಾಗ ಹಣ್ಣುಗಳು, ಬಾಳೆಹಣ್ಣು ಅಥವಾ ಮಾವಿನ ಹಣ್ಣು ಯಾವುದಿರುತ್ತೋ ಆ ಒಂದು ಸಮಯಕ್ಕೆ ಇರುತ್ತೋ ಆ ಹಣ್ಣುಗಳು, ಒಂದು ಸಿಹಿ ತಿಂಡಿಗಳು ಎಲ್ಲವನ್ನು ಅರ್ಪಣೆ ಮಾಡಿಬಿಟ್ಟು ಅಲ್ಲಿ ಯಾವ್ದಾದ್ರು ನಿಮಗೆ ಒಂದು ಆ ದೇವಿ ಫೋಟೋ ಇರ್ಬೋದು, ಒಂದು ವಿಗ್ರಹ ಇರ್ಬೋದು, ಯಾವುದಿದ್ರೂ ಒಂದು ಅದರ ಮುಂದೆ ಇಟ್ಕೋಬೋದು. ಒಂದು ರೂಪ ಬೇಕು ದೇವಿದು ಅಂದರೆ ಆ ರೀತಿ ಇಟ್ಕೋಬೋದು. ಇಲ್ಲ ಅಂದರೆ ಬರೀ ಮಂತ್ರದಲ್ಲೇ ಆ ದೇವಿನ ನಿಮ್ಮ ಕಣ್ಮುಂದೆ ತೊಗೋಬೇಕಾಗುತ್ತೆ. ಕಣ್ಮುಂದೆ ತೊಗೊಂಡ್ರೆ ಅದೇ ನಿಮ್ಮ ಒಂದು ಆ ದೇವಿ ನಿಮ್ಮ ಕಣ್ಮುಂದೆ ಇದ್ದಾಳೆ ಅನ್ನೋದು ಆಗುತ್ತೆ. ನಂತರ ಈ ಒಂದು ಮಂತ್ರ ಏನಲ್ಲಿ ನೋಡ್ತಾ ಇದ್ದೀರಲ್ವ, ಆ ಮಂತ್ರನ ನೀವು 2 ಮಾಲೆ ಅಷ್ಟು ಹಾಕಬೇಕು. 108 ಇರುತ್ತೋ ಅದು 2 ಮಾಲೆ ತಿರುಗಿಸ್ಬೇಕಾಗುತ್ತೆ. ನೀವು ನಿಮ್ಮ ಕೈಲಿ ಎಷ್ಟು ನಿತ್ಯ ಜಪ ಮಾಡ್ಬೋದು ಆ ಜಪ ಕಾಲದಲ್ಲಿ ಮಾಡ್ಬೋದು. ಅದಕ್ಕಿಷ್ಟೇ ಅಷ್ಟೇ, ಏನು ಎಷ್ಟು ಮಾಡಬೇಕು ಅನ್ನೋದೇನೂ ಇಲ್ಲ. ಎಷ್ಟು ಕಾಲ ನಿಮಗೆ ಮಾಡಬೇಕು ಅನಿಸುತ್ತೋ ಅದನ್ನು ಮಾಡ್ಬೋದು. ಇದರಿಂದ ಯಾವುದೇ ಲಾಸ್ ಆಗಲ್ಲ ನಿಮಗೆ. ಆ ಮಾತೆ ನಿಮಗೆ ಯಾವಾಗ ದರ್ಶನ ಕೊಡ್ತಾವೆ ಅಲ್ಲಿ ತನಕ ಕೂಡ ಮಾಡ್ಬೋದು, ಅಥವಾ ಅಷ್ಟರೊಳಗೆ ಕೊಟ್ಟರು ಕೂಡ ನೀವು ಮಾಡ್ಬೋದು. ನಂತರ 2 ವೀಳ್ಯದೆಲೆ ತೊಗೋಬೇಕಾಗುತ್ತೆ. ಆ ಒಂದು ತಾಯಿದು ಒಂದು ದರ್ಶನ ಆಗಿದೆ ಅಂತ ಇಟ್ಕೊಳ್ಳಿ. ನೀವು ಒಂದು ಜಪ ಮಾಡೋ ಸಮಯದಲ್ಲಿ ಅಥವಾ ಒಂದು ಪೂಜೆ ಮಾಡ್ತಾ ಕೂತಿ ಜಪ ಮಾಡ್ತಾ ಇದ್ದೀರಾ ಅಂದಾಗ ಆ ದೇವಿ, ಆ ಕಾಳಿ ಮಾತೆ ಜಪದ ಕಾಲದಲ್ಲಿ ನಿಮಗೆ ದರ್ಶನ ಮಾಡಿದ್ರೆ ಮೊದಲೇ ನೀವು 2 ವೀಳ್ಯದೆಲೆ ಚೆನ್ನಾಗಿರೋದು, ಏನು ಕಿತ್ತೋಗ್ದಿರೋ ಅಂಥ 2 ಎಲೆ ತಂದಿಟ್ಕೊಂಡಿರಬೇಕು. ಆ ತಾಯಿ ಏನಾದರೂ ನಿಮಗೆ ದರ್ಶನ ಕೊಟ್ಟಿದ್ದಾಳೆ ಅಂದರೆ ತಕ್ಷಣ ಒಂದು ಎಲೆನ ಬೋರ್ಲ್ ಹಾಕಬೇಕು, ಅಂದರೆ ದಬ್ಬಾಕಬೇಕು ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ಬೋರ್ಲ್ ಹಾಕಬೇಕು. ಇನ್ನೊಂದನ್ನು ಅಗಾಂತವಾಗಿ ಇಡಬೇಕಂದ್ರೆ ಹಾಗೆ ಮೇಲ್ಗಡೆ ಇರಿಸ್ಬಿಟ್ಟು ಅವುಗಳ ಮೇಲೆ ಕರ್ಪೂರನ ಹಚ್ಚಬೇಕು. ಆ ಎಲೆ ಮೇಲೆ ಕರ್ಪೂರ ಹಚ್ಚಿ ಉರಿಸ್ಬೇಕು. ನಂತರ ಏನು ಮಾಡಬೇಕು, ನಿಮ್ಮ ಒಂದು ಬಲದ ಹಸ್ತ ಅನಾಮಿಕ ಬೆರಳು ಏನು ಹೇಳ್ತೀವಲ್ವ, ಆ ಅನಾಮಿಕ ಬೆರಳಿಂದ ಒಂದು ಹನಿ ರಕ್ತನ ಆ ನೆಲದ ಮೇಲೆ ಬೀಳಿಸ್ಬೇಕು. ಎಲೆ ಮೇಲೆಲ್ಲ ನೆಲದ ಮೇಲೆ ಗ್ಯಾಪ್ನ ಇಟ್ಕೊಳ್ಳಿ, ಬೀಳಿಸ್ಬೇಕು. ತದನಂತರ ಆ ಕಾಳಿ ಮಾತೆಯಿಂದ ನೀವು ಒಂದು 3 ವರಗಳನ್ನ ಕೇಳ್ಕೋಬೇಕು. ಕೇಳ್ತಾಳೆ ಆ ತಾಯಿ ಏನು ಬೇಕು ಅಂತ, ಯಾವುದೋ ರೂಪದಲ್ಲಿ ಕೇಳ್ತಾಳೆ. ಅಥವಾ ನಿಮ್ಮ ಎದುರಿಗೆ ನಿಮ್ಮ ಒಂದು ಕಣ್ಣನ ಮುಂದೆ ನೀವೇನು ಚಿತ್ರ ಒಂದು ಮೂಡಿಸ್ಕೋಬೇಕು. ಆ ತಾಯಿನ ಒಂದು ಚಿತ್ರನ ಮೂಡಿಸ್ಕೊಂಡು ಆಗ ತಾಯಿ ಯಾವುದೋ ರೂಪದಲ್ಲಿ ನಿಮಗೆ ಕೇಳಿದಾಗ ನೀವೊಂದು 3 ವರಗಳನ್ನ ನೀವು ಕೇಳ್ಕೋಬೇಕು. ಒಂದನೇದು ಏನಪ್ಪ ಅಂದಾಗ ಬುದ್ಧಿವಂತರಾಗಿ ಕೇಳಬೇಕು. ಇದನ್ನು ಒಂದು ನಾನು ಯಾವಾಗ ಕರಿತೀನೋ ಆಗ ಬಂದು ನೀನು ಬರಬೇಕು ತಾಯಿ ಅಂತ ಕೇಳಬೇಕು. 2ನೇದು ನಾನು ಏನು ಬೇಡ್ತೀನೋ ಅದನ್ನು ನೀನು ಕೊಡಬೇಕು ಅಂತ ಕೇಳಬೇಕು. ದಯಪಾಲಿಸು ಅಥವಾ ಕೊಡು ಅಂತ ಭಾಳ ವಿನಯವಾಗಿ ಕೇಳ್ಕೋಬೇಕು ಆ ದೇವಿನ. ನಾನು ಇಷ್ಟೋ ತನಕ ಆ ಮಂತ್ರ ಮಾಡಿದ್ದೀನಿ, ತಂತ್ರ ಮಾಡಿ ನೀನು ಬಂದಿದೆಯಾ, ನಾನು ಮಾಡಿದ್ದಕ್ಕೆ ನೀನು ಬಂದಿದ್ದು, ಆ ರೀತಿಯೆಲ್ಲ ಮಾತಾಡಬಾರ್ದು. ಭಾಳ ವಿನಯವಾಗಿ ಭಾಳ ಭಯ ಭಕ್ತಿಯಿಂದ ಆ ದೇವಿನ ತಲೆ ಬಗ್ಗಿಸಿ ನೀವು
ಆ ದೇವಿನ ಈ ರೀತಿ ನೀವು ಕೇಳ್ಕೋಬೇಕು. ನಾನು ಕರೆದಾಗ ಬರಬೇಕು ತಾಯಿ, ಮತ್ತು ನಾನು ಬೇಡಿದ್ದನ್ನ ದಯಪಾಲಿಸಬೇಕು. ಮತ್ತು ಮೂರನೇದು, ಜನ ಕಲ್ಯಾಣಕ್ಕೆ ನಿನ್ನ ಆಶೀರ್ವಾದ ಬೇಕು. ನಾನೇನೋ ಒಂದು ಜನರ ಒಂದು ಕಲ್ಯಾಣ ಮಾಡಬೇಕು, ಅಥವಾ ನನ್ನ ಕೈಲಾಗಿದ್ದು ಜನದ ಒಂದು ಸೇವೆ ಮಾಡಬೇಕು ಅಂತಿದ್ದೀನಿ, ಅಥವಾ ನನ್ನ ಕೈಲಾದಂಥ ಒಂದು ಜನಕ್ಕೆ ಒಂದು ಸಹಕಾರ ಮಾಡಬೇಕು ಅಂತ ಇದ್ದೀನಿ. ಅದನ್ನು ನೀನು ದಯಪಾಲಿಸ್ಬೇಕು, ನಿನ್ನ ದಯೆ ನಮಗಿರಬೇಕು ಅಂತ ನೀವು ಕೇಳ್ಕೊಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ನೀವು ಕೇಳ್ಕೊಂಡಾಗ ಆ ತಾಯಿ ನಿಮಗೆ ಮೂರನ್ನು ಪ್ರಸಾದಿಸ್ತಾಳೆ. ಆಗ ನೀವು ಆ ತಾಯಿಗೆ ಶರಣು ಆಗಿ ನಮಸ್ಕಾರ ಮಾಡಿಕೊಂಡು ದೇವಿಗೆ ಆ ಒಂದು ಹಣ್ಣುಗಳು ಎಲ್ಲ ಏನಕ್ಕೆ ಅದನ್ನೆಲ್ಲ ನಿವೇದನೆ ಮಾಡಬೇಕಾದ್ದೆ. ದೇವಿಗೆ ನಿವೇದನೆ ಮಾಡಿ ಈ ಮಂತ್ರನ ಸಿದ್ಧಿ ಮಾಡಿಕೊಂಡಾಗ ನಿಮಗೆ ಎಲ್ಲ ಒಂದು ಆ ದೇವಿ ನಿಮ್ಮ ಒಂದು ಕಣ್ಮುಂದೆನೇ ಬಂದು ನಿಮ್ಮ ಕಷ್ಟಗಳನ್ನ ಎದುರುಗಡೆನೇ ಬಂದು ನಿಮಗೆ ಪರಿಹಾರ ಮಾಡ್ತಾಳೆ. ಅಂದರೆ ಇದನ್ನು ನೀವು ಮಂತ್ರ ಪಠಣೆ ಮಾಡೋದ್ರಲ್ಲಿದೆ, ಮತ್ತು ನೀವು ಸಿದ್ಧಿ ಯಾವ ರೀತಿ ಮಾಡ್ಕೊಳ್ತೀರ ಅನ್ನೋದಿದೆ. ಆ ಸಮಯದಲ್ಲಿ ಯಾವುದೇ ರೀತಿ 41 ದಿನಗಳ ಕಾಲ ಇದು, ಒಂದು ದಿವಸದ್ದಲ್ಲ, 2 ದಿವಸದ್ದಲ್ಲ, 41 ದಿನದ್ದಿದು. ಆಗುತ್ತೆ ಅನ್ನೋದಿದ್ರೆ ಮಾಡಿ, ಅರ್ಧ ಬರ್ಧ ಮಾಡಿ ತಲೆ ಕೆಡಿಸ್ಕೊಂಡು ಮತ್ತು ಅದಕ್ಕೊಂದಿಷ್ಟು ಕಷ್ಟ ತಂದ್ಕೋಬೇಡಿ. ಸಾಧ್ಯ ಆದರೆ ಮಾಡಿ, ಆ ದೇವಿ ನಾನು ಹೊಲಿಸ್ಕೋಬೇಕು, ನಮ್ಮ ಕಷ್ಟ ಪರಿಹಾರ ಬೇಕು, ಲೋಕಕ್ಕೆ ಕಲ್ಯಾಣ ಆಗಬೇಕು ಅನ್ನೋದು ನಿಮ್ಮಲ್ಲಿ ಇತ್ತು ಅಂದರೆ ಮಾತ್ರ ಇದನ್ನು ನೀವು ಸಿದ್ಧಿ ಮಾಡ್ಕೋಬೇಕು. ನಮಗೆ ನಾವೇ ಬದುಕಬೇಕು, ನಾನೇ ಬೆಳಿಬೇಕು, ಅವನು 2 ಮನೆ ನಾನು 4 ಮನೆ ತೊಗೋಬೇಕು, ಅವನು 2 ಕಾರ್ ತೊಗೊಂಡಿದ್ರೆ ನಾನು 10 ಕಾರ್ ತೊಗೋಬೇಕು, ಈ ರೀತಿ ಮನೋಭಾವನೆ ಇದ್ದರೆ ಅಲ್ಲಿ ನೀವು ಏನು ಮಾಡಿದ್ದು ಅದೆಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಯಾವತ್ತೂ ಇದು ಜನರ ಕಲ್ಯಾಣಕ್ಕಾಗಿ, ಜನರ ಸೇವೆಗೆ, ಸಮಾಜಕ್ಕಾಗಿ ಒಳ್ಳೆಯದು ಮಾಡ್ತೀನಿ ಅಂತ ಕೇಳಿ ತೊಗೋಬೇಕು. ಅದೇ ರೀತಿ ನಡ್ಕೊಂಡಾಗ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ, ನೀವು ಹೇಳಿದ್ದೆಲ್ಲ ಒಂದು ಅಂಥ ಒಂದು ಸಿದ್ಧಿ ಆಗುತ್ತೆ. ನೀವೇನೇ ಹೇಳಿದ್ರು ಜನಕ್ಕೆ ಸಿದ್ಧಿ ಆಗುತ್ತೆ. ನೀವು ಹೇಳ್ದಂಥ, ನೀವು ಕೊಟ್ಟಂಥ ವಸ್ತುಗಳು ಕೂಡ ಅವರಿಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ವೀಕ್ಷಕರು, ಯಾವುದೂ ಅಷ್ಟೇ, ನಾವು ಒಳ್ಳೆಯ ಮನಸ್ಸಿಂದ ಏನು ತೊಗೋತೀವೋ ಆ ಒಳ್ಳೆಯದೇ ನಮಗೆ ಬರುತ್ತೆ. ನಾವು ಕೆಟ್ಟ ಮನಸ್ಸಿಂದ ಏನು ಮಾಡ್ತೀವೋ ಆ ಕೆಟ್ಟದೇ ನಮಗೆ ಬರುತ್ತೆ. ಯಥಾ ರಾಜ ತಥಾ ಪ್ರಜಾ ಅಂತ ಏನು ಹೇಳ್ತೀವಿ ನಾವು, ಯಾವುದೂ ನಾವು ತೊಗೊತೀವೋ ಅದೇ ನಮಗಾಗುತ್ತೆ. ಅದು ಬಿಟ್ಟು ಬೇರೆದು ಹಾಗಾಗಿ ಈ ದೇವಿನ ನೀವು ಕಾಳಿನ ಮಾಡಿಕೊಂಡಾಗ ಇದು ಅದೇ ರೀತಿಯಾಗಿ ಮಾಡಬೇಕು. ಈ ರೀತಿ ಮಾಡಿಕೊಂಡು ಒಳ್ಳೆಯ ಫಲಗಳನ್ನ ಪಡೀರಿ, ಲೋಕ ಕಲ್ಯಾಣಕ್ಕಾಗಿ ಮಾಡಿ ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ರು ನನ್ನ ವಿಡಿಯೋನ ಅವ್ರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾವುದೇ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು ಬಾಂಧವರೇ.